ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ ಸಿಎಂ ಸ್ಥಾನಕ್ಕೆ ಪೈಪೋಟಿ. ಶತಾಯ ಗತಾಯ ಪ್ರಯತ್ನಿಸಿ ಸಿಎಂ ಆಗಲೇಬೇಕು ಅಂತ ಹಠ ತೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಶತಾಯ ಗತಾಯ ಸಿಎಂ ಆಗಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಕೂಡ ಆಗಿ ಸುಮಾರು 40 ರಿಂದ 45 ನಿಮಿಷಗಳ ಕಾಲ ಖರ್ಗೆ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪೈಪೋಟಿ ಹೆಚ್ಚಿದ್ದು ಶತಾಯ ಗತಾಯ ಸಿಎಂ ಆಗಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಆಗಬೇಕು ಅಂತ ಹಠ ತೊಟ್ಟಿರೋ ಡಿಸಿಎಂ ಒಂದು ಕಡೆ, ಇನ್ನೊಂದು ಕಡೆ ವೀರಪ್ಪ ಮೊಯ್ಲಿ ಆ ಒಂದು ಹೇಳಿಕೆ ಕೊಟ್ಟ ಮೇಲೆ ಎಲ್ಲವೂ ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಳ್ತಿದ್ದು ತಕ್ಷಣವೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರೆ. ಡಿಕೆ ಶಿವಕುಮಾರ್ ಭೇಟಿಯಾಗಿ ಸರಿಸುಮಾರು 40 ರಿಂದ 45 ನಿಮಿಷಗಳ ಕಾಲ ಖರ್ಗೆ ಅವರ ಜೊತೆಗೆ ಚರ್ಚೆಯನ್ನ ಕೂಡ ಮಾಡ್ತಾರೆ. ಆ ವಿಚಾರವನ್ನ ಕೇಳಿದಾಗ ಏನಕ್ಕೆ ಹೋಗಿದ್ರಿ ಅಂತ ಮಾಧ್ಯಮಗಳು ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟ ಉತ್ತರನೇ ಬೇರೆ. ನಾವು ಖರ್ಗೆ ಮನೆಗೆ ಹೋಗದೆ ಬಿಜೆಪಿ ಕದ ತಟ್ಟಕ್ಕಾಗಲ್ಲ, ಅವ್ರ ಆಫೀಸಿಗೆ ಹೋಗೋಕ್ಕಾಗಲ್ಲ, ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ಬಂದಿದ್ದಾರೆ ಬೆಂಗಳೂರಿಗೆ, ಹೋಗಿ ಮಾತನಾಡಿಸ್ಕೊಂಡು ಅವರ ಕುಶಲೋಪರಿ ವಿಚಾರಿಸೋದು ನಮ್ಮ ಕರ್ತವ್ಯ. ಸೊ ಹಾಗಾಗಿ ನಾನು ಹೋಗಿ ಮಾತನಾಡಿಸ್ಕೊಂಡು ಬಂದೆ ಅಂತ. ಬಟ್ ಎಲ್ಲೋ ಶತಾಯ ಗತಾಯ ಪ್ರಯತ್ನಿಸ್ತಾ ಇದ್ದಾರೆ ಸಿಎಂ ಆಗಿರ್ಬೇಕು ಅಂತ ಹೇಳಿ ಅಂತ. 50-50 ಸೂತ್ರ ಏನಿತ್ತು ಆ ಒಂದು ವಿಚಾರ ಹೈಕಮಾಂಡ್ ಅಂತೂ ಸದ್ಯ ಎಲ್ಲೂ ಆ ವಿಚಾರಗಳನ್ನು ತಿಳಿಸ್ತಾ ಇಲ್ಲ. ಸೊ ಇನ್ನೊಂದು ಕಡೆ ಆಪ್ತ ಬಣಗಳು, ಸಿಎಂ ಆಪ್ತ ಬಣಗಳ ಹೇಳಿಕೆಗೂ ಡಿಕೆ ಶಿವಕುಮಾರ್ಗೆ ಇರಿಸು ಮುರಿಸು ಉಂಟಾಗಿದೆ. ನಿನ್ನೆ 45 ನಿಮಿಷಗಳ ಕಾಲ ಚರ್ಚಿಸಿದ್ದಾರೆ. ಗುತ್ತಿಗೆದಾರರ ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ, ಅವರ ನೋವನ್ನ ಹೇಳ್ಕೊಂಡಿದ್ದಾರೆ. ನಾವು ಪ್ರಯಾರಿಟಿಲಿ, ಯಾಕೆಂದ್ರೆ ಹಿಂದೆ ಬಿಜೆಪಿ ಸರ್ಕಾರ 1 ಕೋಟಿ, ನನ್ನ ಇಲಾಖೆಲೆ ಒಟ್ಟು 1,20,00,000 ಅಷ್ಟು ಕೆಲಸ ನಡೀತಾ ಇದೆ. ನಾವು ಬಿಲ್ ಕೊಡಕ್ ಅವಕಾಶ ಇರೋದು ಬರೀ 6,000 ಕೋಟಿ ರೂಪಾಯಿ. ಸೆಂಟ್ರಲ್ ಗವರ್ಮೆಂಟ್ ಇಂದ 5,300 ಕೋಟಿ ರೂಪಾಯಿ ಬರ್ಬೇಕಾಯ್ತು, ಅದು ಬಂದಿಲ್ಲ. ಬಟ್ ಪ್ರಯಾರಿಟಿಲಿ ಅವ್ರಿಗೆ ಕೊಡ್ತೀನಿ, ನಾನು ಸೀನಿಯಾರಿಟಿ ಸಣ್ಣ ಬಿಲ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನಿ. ಬಂದ ತಕ್ಷಣ, ಹಣ ಬಂದ ತಕ್ಷಣ ಐ ವಿಲ್ ರಿಲೀಸ್ ಆಲ್ ದೋಸ್ ಬಿಲ್ಸ್. ನೋಡಪ್ಪ, ನಾನು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದೆ, ಇನ್ಯಾನ್ ನಾನು ಬಿಜೆಪಿ ಆಫೀಸ್ಗೆ ಹೋಗಿ ಭೇಟಿ ಮಾಡ್ಲಾ? ಈಸ್ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು, ನಾನು ರಾಜ್ಯದ ಅಧ್ಯಕ್ಷರು. ನಾನು ಅವ್ರನ್ನ ಬಂದ ತಕ್ಷಣ ನಮ್ಮ ರಾಜ್ಯಕ್ಕೆ ಬಂದಾಗ ಅವ್ರಿಗೆ ಗೌರವ ಕೊಡದೆ ಇನ್ಯಾರು ಗೌರವ ಕೊಡಕ್ಕಾಗ್ತದೆ? ಇಟ್ ಇಸ್ ಮೈ ಡ್ಯೂಟಿ. ಏನು ಕೆಲವು ವಿಚಾರಗಳನ್ನ, ಪಕ್ಷದ ವಿಚಾರ, ಈಗ ಹೊಸ ಆಫೀಸ್ ಭೂಮಿ ಪೂಜೆ ಮಾಡ್ತಾ ಇದ್ದೀನಿ, ಈ ತಿಂಗಳಲ್ಲೇ ಡೇಟ್ ಕೊಡಿ ಅಂತ ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿದ್ದೀನಿ. ಅದು ಬಿಟ್ರೆ ಬೇರೆ ಏನಿಲ್ಲ. ಅರ್ಥ ಯಾರು ಬೇಕಾದ್ರೂ ಮಾಡ್ಕೊಳ್ಳಿ, 1000 ಚರ್ಚೆ ಮಾಡ್ಲಿ, ಏನ್ ಬೇಕಾದ್ರೂ ಮಾಡ್ಲಿ. ಗುತ್ತಿಗೆದಾರರ ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ.